5:30 ಬಂದು ನಿಂತಿದ್ದೀವಿ ನಾವು. ನೋಡ್ರಿ ಈಗ ಇಷ್ಟೊತ್ತವರೆಗೂ ಬೆಳಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಇಷ್ಟೊತ್ತವರೆಗೂ ಕಾಯ್ತಿದ್ದೀವಿ. ನಮ್ಮ ಕಷ್ಟ ಯಾರು ಕೇಳ್ತಾರೆ ಹೇಳ್ರಿ? ಯಾರು ಕೇಳೋರು ಯಾರು ಇಲ್ಲ. ಏನು ಯಾರಂದ್ರೆ ನಾವು ಹೋಗಿ ಯಾರ ಹತ್ರ ಮಾಡೋಣ ಹೇಳ್ರಿ? ನಮಗೆ ಇಲ್ಲಿ ಗ್ಯಾಸ್ ಹಾಕ್ಸೋಕ್ಕೆ ಟೈಮ್ ಆಗ್ತಾ ಇಲ್ಲ, ದುಡಿಮೆ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ, ಯಾರ ಹತ್ರ ಹೋಗಿ ಮಾತಾಡೋಣ ಹೇಳ್ರಿ ನೋಡೋಣ. ಕ್ಲೋಸ್ ಆಗುತ್ತೆ ಅಂದರೆ ಮೇಡಮ್ ನಾವು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? ನಮ್ಮ ಕೈಲಿ ಏನಿದೆ ಹೇಳ್ರಿ ಮಾಡೋಕ್ಕೆ? ನಮ್ಮ ಕೈಲಿ ಏನು? ನಾವೇನು MLA ನಾ MP ನಾ ಹೋಗ್ಲಿ ಏನಾರ? ಸಾಮಾನ್ಯ ಜನ ನಾವು ಏನು ಮಾಡೋಕ್ಕಾಗುತ್ತೆ ನೋಡೋಣ ಹೇಳಿ? ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ನಾವು ಹಿಂಗಾದ್ರೆ ನಮ್ಮ ಮನೆ ಹೆಂಗೆ ಮೇಂಟೈನ್ ಮಾಡೋದು, ನಮ್ಮ ಜೀವನ ಹೆಂಗೆ ಮೇಂಟೈನ್ ಮಾಡೋದು ಹೇಳ್ರಿ ನೋಡೋಣ? ಯಾರು ಅರ್ಥ ಮಾಡ್ಕೊತಾರೆ ನಮ್ಮ ಕಷ್ಟನ? ಹಂಗೆ ಆಗಿರೋದು, ಏನು ಮಾಡೋಂಗಿಲ್ಲ. ಸರ್ಕಾರದವ್ರು ಅರ್ಥ ಮಾಡ್ಕೊಂಡು ಅವರು ಏನಾರ ಒಂದು ಯೋಜನೆ ಮಾಡ್ಬೇಕು ನಮಗೆ. ಸುಮ್ಮನೆ ಹಿಂಗಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದೇ IPL ಟಿಕೆಟ್ ಫ್ರೀಯಾಗಿ ಕೊಡ್ತಾರೆ, ಬೇರೆ ಇನ್ನೊಂದು ಎಲ್ಲದೂ ಫ್ರೀಯಾಗಿ ಎಲ್ಲರಿಗೂ ಸಿಗುತ್ತೆ. ಈ ನಮ್ಮದು ಆಟೋದವ್ರಿಗೆ ಯಾವುದೂ ಫ್ರೀಯಾಗಿ ಸಿಗಲ್ಲ. ಯಾರು ರೇಸ್ ಮಾಡ್ತಾ ಇಲ್ಲ, ಏನು ಮಾಡೋಣ ಹೇಳಿ ನೋಡೋಣ? ಗ್ಯಾರಂಟಿ ಏನು ಬಂದಿದೆ? ನಮಗೆ ಗ್ಯಾರಂಟಿ ಏನು ಬಂದಿದೆ ಹೇಳ್ರಿ ನೋಡೋಣ? ನಮ್ದು ಯಾವುದು ಇಲ್ಲ ಸರ್. ಅವ್ರು ನಮ್ಮ ತಾಯಿಯವ್ರಿಗೆ ಏನಾದ್ರು ಬರ್ತಾ ಇರ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ ನಮಗೆ. ಈಗ ಫ್ರೀ ಬಸ್ಸಿಂದ ಆಟೋದವ್ರಿಗೆ ದುಡಿಮೆ ಇಲ್ಲ, ಸರಿನಾ? ಇತ್ಲಾಗೆ ಇದು ಎಲ್ಲ ಫ್ರೀ ಬಂದಿದೆ. ಇವಾಗ ಬಸ್ಸು ಫ್ರೀ, ಎಲ್ಲ ಕಡೆ ಫ್ರೀ ಬಂದಿದೆ. ಅದು ಯಾವುದು ನಮಗೆ ಈ ಆಟೋದವ್ರಿಗೆ ಎಲ್ಲ ರೀತಿಯೂ ತೊಂದರೆನೇ ಆಗ್ತಾ ಇರೋದು. ಎಲ್ಲ ರೀತಿಯಿಂದನೂ ಆಟೋದವರಿಗೆ ತೊಂದರೆ ಆಗ್ತಾ ಇರೋದು, ಬೇರೆ ಯಾರಿಗೂ ಏನು ತೊಂದರೆ ಆಗ್ತಾ ಇಲ್ಲ. ಏನು ಮಾಡೋಂಗಿಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂತಂದರೆ, ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ಏನಾದರೂ ನಮ್ಮ ಆಟೋದವ್ರ ಬಗ್ಗೆ ನೋಡಿದ್ರೆ ಇದು ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳ್ಕೊಡ್ತೀವಿ ಅಷ್ಟೇ. ಗೌರ್ಮೆಂಟ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ ಅಷ್ಟೇ. ಇವಾಗ ನೆನ್ನೆ ಎಲ್ಲ 85-90 ಇತ್ತು, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, ಚೆಕ್ ಮಾಡಬೇಕಲ್ಲ ಹೋಗ್ತೀವಿ ನಾವು. ಇನ್ನೂ ಒಂದೊಂದು ಕಡೆ ಒಂಥರ ರೇಟ್ ಇದೆ. ಒಂದು ಕಡೆ 100 ರೂಪಾಯಿ ಇದೆ, ಒಂದು ಕಡೆ 95 ರೂಪಾಯಿ ಇದೆ. ಏನು ಮಾಡೋದು ನೋಡಬೇಕು ಸರ್? ಒಂದು 100 ರೂಪಾಯಿ, ಈಗ 1 ಲೀಟ್ರ್ 100 ರೂಪಾಯಿ ಆಗಿದೆಯಲ್ಲ ಸರ್. ಇವಾಗ 1 ಲೀಟ್ರ್ ಗ್ಯಾಸ್ ಬಂದ್ಬಿಟ್ಟು 15ರಿಂದ 20 ಕಿಲೋಮೀಟ್ರ್ ಕೊಡುತ್ತೆ. 20 ಕಿಲೋಮೀಟ್ರ್ ಕೊಡಲ್ಲ ಇವಾಗಿನ ಟ್ರಾಫಿಕಲ್ಲಿ. 15 ಕಿಲೋಮೀಟ್ರ್ ಕೊಡುತ್ತೆ ಅಂದ್ಕೊಳ್ಳಿ. 15 ಕಿಲೋಮೀಟ್ರಿಗೆ ಎಷ್ಟು ಬಂದುಬಿಡುತ್ತೆ? 180 ರೂಪಾಯಿ 10 ಕಿಲೋಮೀಟ್ರಿಗೆ. 10 ಕಿಲೋಮೀಟ್ರ್ 180 ರೂಪಾಯಿ ಆದರೆ 15 ಕಿಲೋಮೀಟ್ರಿಗೆ ಎಷ್ಟು ಬರುತ್ತೆ ಹೇಳಿ? 1 ಲೀಟ್ರಿಗೆ ಅಂತಂದರೆ 100 ರೂಪಾಯಿ ಅಂತಂದರೆ 150 ರೂಪಾಯಿ ದುಡ್ಡು ಉಳಿಯುತ್ತೆ. 150-200 ರೂಪಾಯಿ ಉಳಿಯಲ್ಲ ನಮಗೆ ಇವಾಗ ಆಗಿರೋ ರೇಟಲ್ಲಿ. ಏನು ಮಾಡೋಣ ಹೇಳಿ? ಹಿಂಗಾದ್ರೆ ಹೆಂಗೆ ಮಾಡೋದು ಜೀವನ ನೋಡೋಣ ಹೇಳಿ? ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ಹೇಳ್ರಿ? ಹಂಗಾಗಿದೆ ಪರಿಸ್ಥಿತಿ, ಏನು ಮಾಡೋಂಗಿಲ್ಲ. ಮೇಡಮ್ ನಾವು 9:30 ನಿಂತಿದ್ವಿ ಮೇಡಮ್. ಇವತ್ತಿನ ಗ್ಯಾಸ್ ಸಿಕ್ಕಿಲ್ಲ, ರೇಟ್ ಬೇರೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, 105 ಅಂತ. ಇದರಲ್ಲಿ ಏನು ಸಂಪಾದನೆ ಮಾಡೋದು, ಮನೆಗೆ ಏನು ಕೊಡೋದು, ಫೈನಾನ್ಸ್ ಏನು ಕೊಡೋದೋ ಗೊತ್ತಿಲ್ಲ ಮೇಡಮ್. ಓನರ್ಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಮೇಡಮ್. ದೇವ್ರ ಮೇಲೆ ಭಾರ ಹಾಕಿ ಕ್ಯೂ ಅಲ್ಲಿ ನಿಂತಿದ್ವಿ ಮೇಡಮ್. ಹೌದು ಮೇಡಮ್, ಅಲ್ಲಿ ಒಂದು ವಾರದಿಂದ ಇದಾಗತ್ತೆ ಮೇಡಮ್. ಅವರೇ ಓದು ಭಾನುವಾರ ಸರಿ ಇತ್ತು, ಸೋಮವಾರದಿಂದ ಇಲ್ಲಿ ತನಕ ಹಿಂಗೆ ನೋಡಿ ಮೇಡಮ್. ನಾವು ಅಲ್ಲಿ 22 ವರ್ಷ ಆಯ್ತು ಮೇಡಮ್ ಆಟೋ ಓಡಿಸೋ ಸ್ಟಾರ್ಟ್ ಮಾಡಿ. ಅವತ್ತಿಂದ ಯಾವ ಸಮಸ್ಯೆನೂ ಆಗಿರಲಿಲ್ಲ. ಕರೋನಾ ಟೈಮಲ್ಲೂ ಇಂಥ ಸಮಸ್ಯೆ ಬಂದಿಲ್ಲ, ಇವಾಗಲೇ ಬಂದಿರೋದು ಮೇಡಮ್. ಅವರೇ ಹೋಗಿದ್ವಿ ಮೇಡಮ್, ಅಲ್ಲಿ 2-3 ಸಲ ಹೋಗಿದ್ವಿ. ಫಸ್ಟ್ ಬ್ಲಾಕಲ್ಲಿ ನಿಂತಿದ್ವಿ, ಗಲಾಟೆ ಮಾಡಿದ್ರು, ಗ್ಯಾಸ್ ಬಂಕ್ ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ಅವಾಗ ಮನೆಗೆ ಬರಲೇಬೇಕು ಮೇಡಮ್. ಅವರೇ ಮೇಡಮ್ ಇದೊಂದೇ ಮೇಡಮ್. ಅವರೇ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಮೂಡ್ಲಿಪಾಳ್ಯದಲ್ಲೇನೋ ಕಲ್ಯಾಣ ನಗರದಲ್ಲಿ 4 ಗಂಟೆ ಮೇಲೆ ಕೊಡ್ತಾರಂತೆ. ಇವಾಗ ಅಲ್ಲೋಡ್ ಆಗ್ತಾ ಇದೆ, ಅದು ಬಿಟ್ಟರೆ ಈ ಬೇರೆ ಎಲ್ಲೂ ಗೊತ್ತಿಲ್ಲ ಮೇಡಮ್ ನನಗೆ. ಇಲ್ಲೊಂದು ಕಡೆ ಕೊಡ್ತಾ ಇರೋ ನಿನ್ನೆ ರಾತ್ರಿ ಮಾಗಡಿ ರೋಡು ಪೆಟ್ರೋಲ್ ಬಂಕಲ್ಲಿ, ಅದು ಬಿಟ್ಟರೆ ಎಲ್ಲಿ ಅಂತ ಗೊತ್ತಿಲ್ಲ ಮೇಡಮ್. ಯಾವುದು ಮೇಡಮ್? ಗ್ಯಾರಂಟಿ ಯೋಜನೆ ಗೊತ್ತಿಲ್ಲ ಮೇಡಮ್, ನಮಗೇನು ಸಿಗ್ತಾ ಇಲ್ಲ. ಗಂಡಸರಿಗೆ ಏನು ಕೊಟ್ಟೇ ಇಲ್ಲ. ಅದು ನಮ್ಮ ಮಿಸಸ್ ಬರ್ತಾ ಇದೆ, ಅದರಲ್ಲೂ ಸರಿಯಾಗಿ ಬರ್ತಾ ಇಲ್ಲ ಮೇಡಮ್. ಹೋದ ವರ್ಷ ಫೆಬ್ರವರಿ ಮಾರ್ಚ್ದು ದುಡ್ಡೇ ಹಾಕಿಲ್ಲ, ಯಾರು ಕೇಳ್ತಾ ಇಲ್ಲ. ಇವಾಗಲೂ 3 ತಿಂಗಳಿಗೂ 6 ತಿಂಗಳಿಗೂ ಒಂದು ಸಲ ಹಾಕ್ತಾರೆ ಮೇಡಮ್. ಏನೂ ಇಲ್ಲ ಮೇಡಮ್, ಸರ್ಕಾರದವ್ರು ನಡ್ಸೋಕೆ ಆಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಮುಂದೆ ಬಂದವರಾರ ಈ ಫ್ರೀ ಯೋಜನೆ ಮಾಡೋದು ಬೇಡ, ಮಾಮೂಲಿ ಏನಿತ್ತು ಅದು ಕೊಡಲಿ. ಎಜುಕೇಷನು, ಹೆಲ್ತು 2 ಫ್ರೀ ಕೊಡಲಿ, ಇನ್ನು ಮಿಕ್ಕಿದ್ದು ಯಾವುದು ಬೇಡ. ಎಲ್ಲ ದುಡ್ಕೊಂಡು ತಿಂತೀವಿ ಮೇಡಮ್. 9:30 ನಾವು ನಿಂತ್ಕೊಂಡಿದ್ದೀವಿ. ಎಲ್ಲ ಆಗ್ತಾ ಇದೆಯಮ್ಮ, ಯಾರು ಕೊಡ್ತಾವ್ರೆ? ಒಂದು 10 ರೂಪಾಯಿ ಯಾರಾದರೂ ಸೇರಿಸ್ಕೊಡ್ರಿ ಅಂದರೆ ಒಬ್ಬರು 1 ರೂಪಾಯಿ ಕಾಸು ಕೊಡೋಣ. ಇಲ್ಲಿ 105 ರೂಪಾಯಿ 1 ಲೀಟ್ರ್ ಗ್ಯಾಸ್. ಫಸ್ಟು 69 ರೂಪಾಯಿ ಇತ್ತು, ಈಗ 105 ರೂಪಾಯಿ ಮಾಡೋರೆ. ಈ ಗೌರ್ಮೆಂಟ್ ಬಂಕ್ಗಳಲ್ಲಿ ಇಂಡಿಯನ್ನು ಅದರಲ್ಲೆಲ್ಲ 78 ರೂಪಾಯಿ ಇದೆ, ಇಲ್ಲಿ 105 ರೂಪಾಯಿ. ಇನ್ನೇನು ಮಾಡೋದು? ಹಾಕಿಸ್ಕೊಳ್ಳೇಬೇಕು, ನಮಗೂ ಏನೋ ಜೀವನ ನಡಿಬೇಕಲ್ಲ. ದಿನ ಬೆಳಗಾದರೆ ಹಾಲು ಕಾಫಿಗೆ ಅದಕ್ಕೆ ಇದಕ್ಕೆ ಮಕ್ಕಳು ತಿಂಡಿಗೆ ಏನಕ್ಕಾದರೂ ನಾವು ತೊಗೊಂಡೋಗ್ಬೇಕಲ್ಲ. ಇಂಥ ವಾರ ಆಯಿತು ಅಂದರೆ ಅಲ್ಲಿ ಇಲ್ಲಿ ಕಟ್ಟೋದಿರುತ್ತೆ, ಅದೆಲ್ಲ ಮೇಂಟೈನ್ ಮಾಡಬೇಕು. ಈ ಪ್ರಾಬ್ಲಮ್ ಇದೆ. ನಮ್ಮ ಪ್ರಾಬ್ಲಮ್ಗಳು ಯಾರ ಹತ್ರನೇ ಹೇಳ್ಕೊಳಕ್ಕಾಗಲ್ಲ. ಸರ್ಕಾರ ಅವ್ರದ್ದೇನಮ್ಮ, ಅವ್ರ ಹೊಟ್ಟೆ ತುಂಬಿಸ್ಕೊತಾರೆ, ನಮ್ಮ ಹೊಟ್ಟೆ ಎಲ್ಲ ಅವರೆಲ್ಲ ನೋಡ್ತಾರೆ. ಸರ್ಕಾರ ಅವ್ರದ್ದು ಇದು ಮಾಡ್ಕೊಳ್ಳೋದು ನೋಡ್ತಾರೆ ಹೊರತು ಜನಗಳನ್ನೇನು ಅವರು ಇದು ಮಾಡಲ್ಲ. ನಮ್ಮದು
ಮುಂದೆ ಹೋಗಿರೋದಿದ್ಯಾ? ಯಾರು? ಇದೆ ಮೊನ್ನೆ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಆಗ್ತಾಯಿದ್ರು. ಅಲ್ಲೂ ನಿಲ್ಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಖಾಲಿ ಆಯಿತು. ಆಮೇಲೆ ತಿರ್ಗಾ ಎತ್ಕೊಂಡು ಎಲ್ಲರನ್ನೂ ಕಳಿಸಿದ್ರು. ಆಮೇಲೆ ಮೊನ್ನೆನೇ ತಿರ್ಗಾ ಇಲ್ಲಿ ಟೋಲ್ ಗೇಟ್ ಹತ್ರ, ರಾಯನಗರ ಟೋಲ್ ಗೇಟ್ ಹತ್ರ ಅಲ್ಲೂ ನಿಲ್ಲಿಸ್ದೆ, ಅಲ್ಲೂ ಸಿಗಲಿಲ್ಲ. ಇವಾಗ ಇದು 1 ಗಂಟೆ ಮಾತ್ರ ಅಂತ ಹೇಳ್ತೀರಾ? ಹೌದು, ಇನ್ನೇ ಮಾಡೋದು? ಸಿಗುತ್ತಾ ನೋಡೋದು, ಸಿಕ್ಕಿದ್ರೆ ಹಾಕೊಳ್ಳೋದು, ಒಂದೆರಡು ಬಾಡಿಗೆ ಹೊಡೋದು, ಇಲ್ಲ ಅಂದರೆ ಮನೆಗೆ ಹೋಗೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ದಿನದಲ್ಲಿ ಎಷ್ಟು ಆಗ್ತೀರಿ ಈಗ ಬಾಡಿಗೆ? ಮಧ್ಯಾಹ್ನ ತನಕ ಇಲ್ಲೇ ಇರ್ತೀರಾ? ಮೇಡಮ್ 1000 ರೂಪಾಯಿ ಮಾಡೋದು ಕಷ್ಟ ಆಗ್ತೈತೆ ಮೇಡಮ್. ಇವಾಗ ಮುಂಚೆ ಥರ ವ್ಯಾಪಾರಗಳಿಲ್ಲ. 1000 ರೂಪಾಯಿ ಮಾಡೋದು ಕಷ್ಟ ಆಗ್ತೈತೆ. ಅದರಲ್ಲಿ ಗ್ಯಾಸು ಇದು ಎಲ್ಲ ಕಳೆದು ಒಂದು 500 ರೂಪಾಯಿ ಉಳ್ಕೊಂಡ್ರೆ ಹೆಚ್ಚು. ಆ ಲೆಕ್ಕಾಚಾರದಲ್ಲಿ ಇದ್ದೀವಿ ನಾವು. ಈಗ 500 ರೂಪಾಯಿ ಗ್ಯಾಸ್ ಹಾಕೊಂಡ್ರೆ ಅದು ಎಷ್ಟು ಬರ್ಬೋದು? ಎಷ್ಟು ದಿನ ದುಡಿಬೋದು? ಲೆಕ್ಕ ಹಾಕೊಳ್ಳಿ, ನೀವೇನೇ 500 ರೂಪಾಯಿ ಆಯ್ತು ಅಂದರೆ ಇನ್ನೊಂದು 500 ರೂಪಾಯಿ ಏನಾದರೂ ಮಾಡ್ಬೋದು. ಅದು ಏನೋ ಬಾಡಿಗೆಗಳು ಸಿಕ್ಕಿದ್ರೆ, ಕೆಲವು ಕಡೆ ಎಲ್ಲ ಸುಮ್ಮನೆ ನಿಂತಿರುತ್ತೆ ಗಾಡಿಗಳು, ಬಾಡಿಗೆ ಯಾವುದೂ ಇರೋಲ್ಲ, ಸುಮ್ಮನೆ ನಿಂತ್ಕೊಂಡಿರುತ್ತೆ. ಸಿಕ್ಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಅದೃಷ್ಟ, ಸಿಕ್ಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಯಾವನು ನರಿಮುಖ ನೋಡ್ಕೊಂಬಂದಿರ್ತಾನೋ ಅವ್ನಿಗೊಂಚೂರು ಸಂಪಾದನೆ ಆಗುತ್ತೆ. ಏನು ಲಾಭ? ಅದೇ ಮೀಟ್ರ್ 36-40 ಕೊಡಿದ್ರೆ ಆ ಊಬರ್ ಬೇರೆ ಕಡಿಮೆ ಕೊಡ್ತಾವನು. ಈಗ ಮೀಟರ್ ಮಾತಾಡ್ಕೊಂಡು ಹೋಗ್ಬೇಕಷ್ಟೆ, ಡಬಲ್. ಇಲ್ಲ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳೋದು? ಈ ಥರ ಮಾಡಿದ್ರೆ ಏನು ಮಾಡೋದು ನಾವು ಹೇಳಿ? ಹೆಂಗೆ ನಾವು ಬದುಕೋದು ಹೇಳಿ? ಈಗ ಒಂದು 500 ರೂಪಾಯಿ ಹಾಕೊಂಡ್ರೆ ಒಂದು ದಿನದಲ್ಲಿ ಎಷ್ಟು ಆಗ್ಬೋದು ಲಾಭ? 500 ರೂಪಾಯಿಗೆ ಹಾಕ್ಸ್ಕೊಂಡ್ರೆ ಏನು ಒಂದು 1,500 ಆಗ್ಬೋದು ಅಷ್ಟೆ. ಕಡಿಮೆನೆ ಜೀವನ ಕಡಿಮೆ ಸಾಗಿಸಕ್ಕಾಗ್ತಾ? ಆಗಲ್ಲ. ಬಾಡಿಗೆ ಕೊಡಬೇಕು, ಗಾಡಿದು ಕೊಡಬೇಕು.